ಪಡೆಯವರಿಗೆ ಬೇರೆ ಇತರ ವಿಚಾರಗಳು ಯಾವುದೋ ಇಲ್ಲ ಅಂತ ಹೇಳಿದ್ರೆ ನಾವು ಸಭೆಯನ್ನು ಮುಕ್ತಾಯ ಮಾಡ್ಬೋದಾ? ಪ್ರಾಬ್ಲಮ್ ಸಾಲ್ವ್ ಮಾಡಿ. ಇದುವರೆಗೆ ಇವಾಗ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಪಡಿಸ್ಬೇಕಾದ್ರೆ ಇದು ದಿಕ್ಸೂಚಿ ಅಂತ ಹೇಳೋದು, ಮುನ್ನೋಟ ಅಂತ ಹೇಳೋದು. ಇದನ್ನ ಮುನ್ನೋಟದ ದಿಕ್ಸೂಚಿ ಅಂತ ಏನು GPDP ಅಂತ ಏನು ಹೇಳ್ತಿದ್ರು ಅವಾಗ, ಅದ್ರದ್ದು ಐಪಾಪ್ ಅಂತ ಏನ್ ಮಾಡಿದ್ದಾರೆ, ಇದು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಏನೇ ಅಭಿವೃದ್ಧಿ ಕೆಲಸ ಆಗ್ಬೇಕಾದ್ರೆ ಈ ಐಪಾಪ್ ಒಳಗಡೆ ಅಳವಡಿಸಿ ಮಾಡೋದ್ರ ಬಗ್ಗೆ ಇಷ್ಟವರೆಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ನೀವು ಕಾಮಗಾರಿಗಳನ್ನ ಆಯ್ಕೆ ಮಾಡಿರುವಂಥದ್ದು, ಮತ್ತೆ 15ನೇ ಹಣಕಾಸು ಯೋಜನೆ ಅಂತಲ್ಲಿ ಯೋಜನೆ ಮಾಡಿರುವಂಥದ್ದು, ಇದೆಲ್ಲ ನೀವು ಮಾಡಿರೋದ್ರಿಂದ ಇನ್ನು ಮಾಡಿದ್ದೀರಾ. ಮತ್ತು ಇನ್ನು ಮುಂದೆ ಯಾವುದು ವಿಚಾರಗಳು ಇಲ್ಲ ಅಂತ ಹೇಳೋದ್ರಿಂದ ಈ ಸಭೆಯನ್ನು ನಡೆಸ್ಕೊಟ್ಟಂಥ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಶ್ರೀ ಅಜರುದ್ದೀನ್ ಸರ್ ಅವರಿಗೆ ಗ್ರಾಮ ಪಂಚಾಯತಿ ಪರವಾಗಿ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು. ಈ ಸಭೆಯನ್ನು ಯಶಸ್ಸು ಮಾಡಿಕೊಟ್ಟಂಥ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ DC ಶಿವಣ್ಣ ಸರ್ ಅವರಿಗೂ ಸಹ ಪಂಚಾಯತಿ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ. ಈ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚಿಸಿ ಈ ಸಭೆಗೆ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಶ್ರೀ ಶಿವೇಗೌಡರು ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಪಂಚಾಯತಿ ಪರವಾಗಿ ಅಭಿನಂದನೆ ಸಲ್ಲಿಸಿದ್ದೇನೆ. ಮತ್ತೆ ಈ ಸಭೆಗೆ ನಮ್ಮ ಮುಖಂಡರಾದಂಥ ದೊರೆಸ್ವಾಮಿ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಪಂಚಾಯತಿ ಪರವಾಗಿ ನಡೆಸ್ಕೊಟ್ಟಂತ ಸಭೆಯನ್ನು ಯಶಸ್ಸು ಮಾಡಿಕೊಟ್ಟಂತ ಅವ್ರಿಗೂ ಸಹ ಹೆಚ್ಚಿನದಾಗಿ ಸಭೆಯನ್ನು ಸುದೀರ್ಘವಾಗಿ ಚರ್ಚಿಸಿ ಯಶಸ್ಸು ಮಾಡಿಕೊಟ್ಟಂತ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು ಮತ್ತು ಇಲ್ಲಿ ಸೇರಿರ್ತಕ್ಕ ಎಲ್ಲ ಸಾರ್ವಜನಿಕ ಬಂಧುಗಳು ಸಹ ಅಭಿನಂದಿಸಿ ಈ ಸಭೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.